ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಮಳವಳ್ಳಿಯಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಕಟ್ಟಡಕ್ಕೆ ಶನಿವಾರ ಶಂಕುಸ್ಥಾಪನೆ ನಡೆಯಿತು. ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಯೋಜನೆಗಳ ನಾಗಾಲೋಟವನ್ನ ಸಹಿಸದ, ಅಭಿವೃದ್ಧಿಯ ಅರ್ಥವನ್ನೇ ಅರಿಯದ ವಿರೋಧಿಗಳು ಇಲ್ಲಸಲ್ಲದ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಹೆಸರೆಳೆದೆಯೇ ಮಾಜಿ ಶಾಸಕರಾದ ಅನ್ನದಾನಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ದೊಡ್ಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಕಟ್ಟಡಕ್ಕೆ ಶನಿವಾರ ಮಧ್ಯಾಹ್ನ 3:30 ಸಮಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಅಧಿಕಾರಾವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಸದೆ ಹೆದ್ದಾರಿ ದರೋಡೆ ಮಾಡಿಸುತ್ತಾ ಹೆಣ್ಣು ಭ್ರೂಣ ಹತ್ಯೆಗೆ ಕುಮ್ಮಕ್ಕು, ಮಳವಳ್ಳಿಯನ್ನ ಲೂಟಿಕೋರರ, ಜೂಜುಕೋರರ ದಂಧೆ ಮಾಡಲು ಬಿಟ್ಟು ಕೊಟ್ಟಿದ್ದವರು ಈಗ ಮಳವಳ್ಳಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಬೊಬ್ಬೆ ಹೊಡಿತಾ ಇದ್ದಾರೆ ಎಂದು ಮಾಜಿ ಶಾಸಕರಿಗೆ ತಿರುಗೇಟು ನೀಡಿದ ಅವರು, ವೈಯಕ್ತಿಕ ವಿಚಾರಗಳಿಗೆ ನಡೆದ ಕೊಲೆಯಿಂದ ತಾಲೂಕಿನ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಹೇಳುವುದು ಹಾಸ್ಯಾಸ್ಪದ ಎಂದು ಟೀಕಿಸಿದ್ದಾರೆ. ಈಗಾಗಲೇ 300 ಕೋಟಿ ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ನಡೆಸಿದ್ದು, ಇನ್ನು 250 ಕೋಟಿ ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ವಿರೋಧಿಗಳು ಉರುಳಾಡುವಂತಹ ರಸ್ತೆಗಳ ಕಾಮಗಾರಿ ನಡೆದಿದೆ. ಇಂತಹ ವ್ಯರ್ಥ ಟೀಕೆಗಳಿಗೆ ವಿರಾಮ ಹಾಕಿ ಅಭಿವೃದ್ಧಿಯತ್ತ ಗಮನ ನೀಡಿರುವಾಗ ಜನ ಮರೆತು ಬಿಡುತ್ತಾರೆ ಎಂಬ ಕಾರಣಕ್ಕೆ ತನ್ನ ವಿರುದ್ಧ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಮರ್ಮೂಲ್ ನಿರ್ದೇಶಕರಾದ ಆನಂದ ವಿಶ್ವಾಸ, ಕೃಷ್ಣೇಗೌಡ, ಟಿಎಪಿಸಿಎಂಸ್ ಅಧ್ಯಕ್ಷರಾದ ಲಿಂಗರಾಜು, ನಿರ್ದೇಶಕರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆದ ಕೆ ದೇವರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹೇಮಾವತಿ, ಉಪಾಧ್ಯಕ್ಷ ಮಹದನಾಯ್ಕ, ಪರಮೇಶ್, ವೆಂಕಟೇಶ್, ನಾಗೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಈ ವೇಳೆ ಹಾಜರಿದ್ದರು. ನಂತರ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ 20 ಲಕ್ಷದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ನೂತನ ಕಟ್ಟಡ ಕಾಮಗಾರಿಗೆ ಸಹ ಚಾಲನೆಯನ್ನ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಡ್ಯ. ಮಳವಳ್ಳಿಯ ಲೂಟಿಕೋರರ ದಂಧೆ ಮಾಡಿ, ಜೂಜುಗೋರರ ದಂಧೆ ಮಾಡಿದಂಥವ್ರಿಗೆ ಈ ಅಭಿವೃದ್ಧಿಯ ನಾಗಾಲೋಟವನ್ನು ನೀವು ಹಂಚಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಾಲಾ ಆಧುನೀಕರಣಕ್ಕೆ ಈಗ 300 ಕೋಟಿದು ಟೆಂಡರ್ ಆಗ್ತಾ ಇದೆ. ಈಗಾಗಲೇ ಸುಮಾರು 250 ಕೋಟಿದು ಕಾಮಗಾರಿ ಮಾಡಿಸಿದ್ದೀನಿ. ರಸ್ತೆಗಳನ್ನು ಬಂದು ಸ್ವಲ್ಪ ಉರುಳಾಡಕ್ಕೆ ಹೇಳಿ ಬೇರೆ ಕಡೆ ಹೋಗೋದಕ್ಕೆ ಬಂದು ಟೀಕೆ ಮಾಡಬೇಕಾದ್ರೆ ನಿನ್ನೆ ಮಳವಳ್ಳಿನಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಯಾವ ಕಾರಣಕ್ಕೆ ವೈಯಕ್ತಿಕ ವಿಚಾರಗಳಲ್ಲಿ ಅಣ್ಣ ತಮ್ಮನ ಮರ್ಡರ್ ಮಾಡಿದ್ರೆ, ಯಾವುದೋ ಹುಡುಗಿ ವಿಚಾರದಲ್ಲಿ ಇಬ್ಬರು ಕಿತ್ತಾಡಿದ್ರೆ, ವೈಯಕ್ತಿಕ ವಿಚಾರದಲ್ಲಿ ಮರ್ಡರ್ಗಳು ನಡೆದ್ರೆ, ಲಾಂಗು ಮಚ್ಚಿಟ್ಕೊಂಡು ರೌಡಿಸಮ್ ನಡೆದಿಲ್ಲ ಮಳವಳ್ಳಿಯಲ್ಲಿ. ಈ ಎಲ್ಲ ವಿಚಾರಗಳನ್ನ ನಾನು ಗಮನಿಸ್ತಾ ಇದ್ದೀನಿ. ಸ್ವಲ್ಪ ವಿರಾಮವಾಗಿರೋದು ಒಳ್ಳೆಯದು. ವಿರಾಮವಾಗಿರೋದಾಗ ಅದು ತೆವಲಿಗೋಸ್ಕರ ಮಾತಾಡೋದು ಸರಿಯಲ್ಲ ಅನ್ನೋದನ್ನ ಹೇಳ್ತೀನಿ. ಯಾವುದಾವುದೋ ವಿಚಾರಕ್ಕೆ, ನನ್ನ ಅಧಿಕಾರದ ಜವಾಬ್ದಾರಿ ವಿಚಾರಕ್ಕೆ ಮಾತಾಡೋದು ಅಥವಾ ಮಳವಳ್ಳಿ ವಿಚಾರಕ್ಕೆ ಮಾತಾಡೋದು ಇದ್ದರೆ, ಹೋಲಿಕೆ ಕೊಟ್ಟು ಮಾತಾಡೋದಿದ್ರೆ ಸವಾಲಾಗ್ತದೆ. ಅದು ಬಿಟ್ಬಿಟ್ಟು ಹೋಲಿಕೆ ಇಲ್ದೇ ಸುಮ್ಮನೆ ಜನ ಮರ್ತೊಯ್ತಾರೆ ಅಂತ ಮಾತಾಡೋದು ಬೇಡ. ನಾನು ಸಾಂದರ್ಭಿಕವಾಗಿದ್ದನ್ನು ಹೇಳಿದ್ದೀನಿ. ಅಭಿವೃದ್ಧಿ ನನ್ನ ಉದ್ದೇಶ. ನನ್ನ ಜನ ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅವರ ಭಾವನೆಗಳನ್ನು ಬದಲಾವಣೆ ಮಾಡಲಿಕ್ಕೆ. ಅದು ನೀರಾವರಿ ಇರಲಿ, ರಸ್ತೆ ಇರಲಿ, ಮನೆಗಳಿರಲಿ, ವಿದ್ಯುತ್ ವಿಚಾರದಲ್ಲಿರಲಿ, ಶಾಲೆಗಳ ವಿಚಾರದಲ್ಲಿರಲಿ, ಆಸ್ಪತ್ರೆ ವಿಚಾರದಲ್ಲಿರಲಿ, ವಿಶೇಷ ಶಾಲೆಗಳ ವಿಚಾರದಲ್ಲಿರಲಿ, ವಿನೂತನವಾದಂಥ ಹಲವಾರು ಯೋಜನೆಗಳನ್ನು ನಾನು ಮಳವಳ್ಳಿಯಲ್ಲಿ ಮಾಡಿದ್ದೇನೆ. ಆ ವಿಚಾರಗಳನ್ನ ಒಪ್ಪಿದರೆ ಸಂತೋಷ, ಒಪ್ಪಲಿಲ್ಲ ಅಂದರೂ ಸಂತೋಷ. ಆದರೆ ಟೀಕೆ ಮಾಡಬೇಕಾದ್ರೆ ಹೋಲಿಕೆ ಕೊಟ್ಟು ಟೀಕೆ ಮಾಡಲಿ ಯಾರು ಬೇಕಾದರೂ ಅನ್ನೋದನ್ನು ತಿಳಿಸಿದ್ದೀವಿ. ಚಾಲನೆಯಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಶಾಲೆ, ಅದಕ್ಕೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ಇವತ್ತು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನೂತನವಾದಂಥ ಕಟ್ಟಡದ ಕಾಮಗಾರಿ. ಹಾಗೆ ಶೆಟ್ಟಹಳ್ಳಿಯಲ್ಲಿ ಇವತ್ತು 3 ಕಾಮಗಾರಿಗಳನ್ನ ಇವತ್ತು ಮಾಡ್ತಾಯಿದ್ದೀವಿ. ಒಂದು ನರೇಗಾ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ 20 ಲಕ್ಷದ್ದು ಇದೆ. ಮತ್ತು ಅದೇ ನರೇಗಾ ಯೋಜನೆಯಲ್ಲಿ ಬಸವನಪುರ ಗ್ರಾಮದಲ್ಲಿ ನಿರ್ಮಿಸಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ 4 ಲಕ್ಷದ್ದು. ಇನ್ನೊಂದು ನರೇಗಾ ಯೋಜನೆಯಲ್ಲಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವನಪುರ ಗ್ರಾಮದಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಕೂಡ. ಇವಿಷ್ಟನ್ನು ಇವತ್ತಲ್ಲಿ ಒಂದು ಉದ್ಘಾಟನೆ, ಒಂದು ಶಂಕುಸ್ಥಾಪನೆ ಮಾಡೋದ್ರ ಮುಖಾಂತರ ಮತ್ತು ಬೆಳಕವಾಡಿನಲ್ಲಿ ಈ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಿಂದ ಮಳವಳ್ಳಿ ತಾಲೂಕಿನ ವಿವಿಧ ಭಾಗಗಳಿಂದ ಅಂದರೆ
ಒಂದನೇ ಭಾಗ ಬಳಕೋಡಿ ಒಂದನ್ನು ನಾನು ಅಧಿಕೃತ ಚಾಲನೆ ಕೊಡ್ತಾ ಇದ್ದೀನಿ. ಒಟ್ಟು ಮಳವಳ್ಳಿ ತಾಲೂಕಿನಲ್ಲಿ 10 ಕೋಟಿ ರೂಪಾಯಿನ ಕಾಮಗಾರಿ ಈ ಒಂದು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವತಿಯಿಂದ ನಮ್ಮಲ್ಲಿ ಹೊಸದಾಗಿ ಮಳವಳ್ಳಿ ತಾಲೂಕಿನ ವ್ಯಾಪ್ತಿಯಲ್ಲಿ LTAB ಕೇಬಲ್ 11 KVದು ಕವರ್ಡ್ ವಾಹಕ ಕಾಮಗಾರಿ ಚಾಲನೆಯನ್ನು ಇವತ್ತು ಆ ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಇವು ಭಾಳಷ್ಟು ಜನಕ್ಕೆ ಕಣ್ಣಿಲ್ದವ್ರಿಗೆ, ಬಾಯಲ್ಲಿ ಬಂದದ್ದೆಲ್ಲ ಹರಡೋರಿಗೆ ಅಥವಾ ವಿಷಯಾಧಾರಿತವಾಗಿ ಮಾತಾಡೋಂಥ ಯೋಗ್ಯತೆ ಇದ್ದವ್ರಿಗೆ, ಅಭಿವೃದ್ಧಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಸಮರ್ಥರಾಗಿರ್ತಕ್ಕಂಥವ್ರಿಗೆ ಅವರ ಅವಧಿನಲ್ಲಿ ಹೆದ್ದಾರಿ. ಚಿಕ್ಕಬಳ್ಳಾಪುರದಲ್ಲಿ ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮ. ಮತಗಳ್ಳತನ ವಿರುದ್ಧ ಕಾಂಗ್ರೆಸ್ನಿಂದ ಸಹಿ ಸಂಗ್ರಹ ಅಭಿಯಾನ. ಚಿಕ್ಕಬಳ್ಳಾಪುರದಲ್ಲಿ ಜನರಲ್ಲಿ ಅರಿವು ಮೂಡಿಸಿದ ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿ. ಮತಗಳ್ಳತನ, ವೋಟ್ ಚೂರಿ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯವ್ಯಾಪಿಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನ ನಡೆಸ್ತಾ ಇದೆ. ಅದರ ಭಾಗವಾಗಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಅಭಿಯಾನ ಜೋರಾಗಿ ನಡೆಯಿತು. ನಗರದ ಗಾಂಧಿ ಭವನದ ಎದುರು ನಡೆದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೂ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ನೂರಾರು ನಾಗರಿಕರು ಸಹಿ ಮಾಡಿ ಮತದಾನದ ಪವಿತ್ರತೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ವಿಭಜಿತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿ ಅವರು ಖುದ್ದಾಗಿ ಸಹಿ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ಮತಪಟ್ಟಿಯಿಂದ ನಿಜವಾದ ಮತದಾರರ ಹೆಸರು ತೆಗೆದುಹಾಕುವ ಹಾಗೂ ನಕಲಿ ಹೆಸರು ಸೇರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಯತ್ನಗಳು ನಡೆಯುತ್ತಿವೆ. ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಆರಂಭಿಸಿದೆ. ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಕಣ್ಗಾವಲು ಇಡುವುದು. ಈ ಅಭಿಯಾನದ ಉದ್ದೇಶ ಜನರಲ್ಲಿ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು. ಪ್ರತಿಯೊಬ್ಬ ಮತದಾರನು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವುದೇ ಅಕ್ರಮ ಕಂಡು ಬಂದರೆ ತಕ್ಷಣ ಪಕ್ಷದವರಿಗೂ ಚುನಾವಣಾ ಆಯೋಗಕ್ಕೂ ಮಾಹಿತಿ ನೀಡಬೇಕು ಎಂದು ನಾರಾಯಣಸ್ವಾಮಿ ಮನವಿ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ, ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಯಾಕಂದ್ರೆ ಈಗ MP ಎಲೆಕ್ಷನ್ ಬಂದಾಗ ನಮ್ಮದೇ ಆದಂಥ ಬೂತಲ್ಲಿ ಎಷ್ಟೋ ಹಿರಿಯರು ವೋಟನ್ನು ತೆಗೆಸಾಕಿದ್ದಾರೆ. ಮತ್ತೆ MLA ಎಲೆಕ್ಷನ್ ಬಂದಾಗ ಕೆಲವ್ರನ್ನ ಹೊಸದಾಗಿ ಸೇರಿಸ್ತಾರೆ. ಅವರು ವೋಟೇ ಇರಲ್ಲ, ವೋಟ್ ಹಾಕಿರ್ತಾರೆ. ಇಂಥವೆಲ್ಲ ಬೇಜವಾಬ್ದಾರಿಯಿಂದ ಚುನಾವಣೆ ಆಯೋಗ ನಡ್ಕೊಂಡಿರೋದ್ರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಪ್ರತಿ ಬೂತ್ ಮಟ್ಟದಿಂದ ಯಾವ ಹೆಸರನ್ನ ಬಿಟ್ಟಿದ್ದಾರೆ, ಯಾವ ಹೆಸರನ್ನ ಸೇರಿಸಿದ್ದಾರೆ, ಇವು ಎಲ್ಲ ಕೂಡ ಕೂಲಂಕುಷವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿಕೊಂಡು ಆ ಪಟ್ಟಿಯನ್ನು ಹಿಂಗಿಡಿಸಿ ಹೈಕಮಾಂಡ್ಗೆ, ನಮ್ಮ ಪಾರ್ಟಿ ಹೈಕಮಾಂಡ್ಗೆ ನಾವು ಕಳಿಸೋಕ್ಕೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ವಿಭಜನಾ ಘಟಕಗಳ ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಎಲ್ಲ KPCC ಪದಾಧಿಕಾರಿಗಳು ಎಲ್ಲರೂ ಸೇರಿ ಸಿಗ್ನೇಚರ್ ಮುಖಾಂತರ ನಾವು ಪಾರ್ಟಿಗೆ ಕಳಿಸ್ಕೊಳ್ತೀವಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತ್ಯುತ್ಸವ ಕಾರ್ಯಕ್ರಮ. ಸಮಾನತೆಯ ಪರಿಕಲ್ಪನೆಯನ್ನ ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ಕಾಶಿ ವಿಶ್ವನಾಥ್. ಕುಕನೂರು ತಾಲೂಕಾಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಆರ್ಯ ಈಡಿಗ ಕ್ಷೇಮಾಭಿವೃದ್ಧಿ ಸಂಘದ ಅವಳಿ ತಾಲೂಕುಗಳ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತ್ಯುತ್ಸವವನ್ನು ಕುಕನೂರು ಪಟ್ಟಣದಲ್ಲಿ ರವಿವಾರದಂದು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಪಟ್ಟಣದ ಮಹಾಮಾಯಾ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮತ್ತು ಕುಂಭ ಮೆರವಣಿಗೆ ಮತ್ತು ಸಮಾಜದ ಯುವಕರಿಂದ ಡಿಜೆ ಹಾಡಿಗೆ ನೃತ್ಯ ನಡೆಸಲಾಯಿತು. ಪಟ್ಟಣದ ಮಗಚಿ ಮಾಂಗಲ್ಯ ಭವನದಲ್ಲಿ ಹಮ್ಮಿಕೊಂಡ ವೇದಿಕೆ ಕಾರ್ಯಕ್ರಮದಲ್ಲಿ ಆರ್ಯ ಈಡಿಗ ಸಮಾಜದ ಜಿಲ್ಲಾ ಅಧ್ಯಕ್ಷ ಕಾಶಿ ವಿಶ್ವನಾಥ ಬೆಚ್ಚಾಲೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ಸಮಾಜದಲ್ಲಿ ಮೇಲು ಕೀಳು, ಜಾತಿ ಮತಗಳ ದ್ವೇಷದ ಗೋಡೆಗಳನ್ನು ಒಡೆದು ಹಾಕಿ ಎಲ್ಲರಲ್ಲಿಯೂ ಭ್ರಾತೃತ್ವ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನ ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ ಗುರುವಲ್ಲ, ಇಡೀ ಲೋಕಕ್ಕೆ ಜ್ಞಾನದ ಗುರು. ಇಂತಹ ಗುರುವಿನ ವಾಣಿಯಂತೆ ಅವರ ತತ್ವಾದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು.
ನಂತರ ದಿವ್ಯ ಸಾನ್ನಿಧ್ಯ ವಹಿಸಿದ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿ, ಈಡಿಗ ಸಮಾಜವು ಎಲ್ಲ ಸಮಾಜಗಳನ್ನ ಅಪ್ಪಿಕೊಳ್ಳುವ, ಒಪ್ಪಿಕೊಳ್ಳುವ, ಹಿಡಿದುಕೊಳ್ಳುವ ಸಮಾಜ. ಅಂದರೆ ಅದು ಈಡಿಗ ಸಮಾಜ. ಸಾಹಿತ್ಯಿಕ ನಟನೆ ಬೆಳಗಿದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರೂ ಕೊಂಡಾಡಿ ಹೊಗಳಿ ಕೊಡುಗೈ ದಾನಿಗಳಾಗಿದ್ದಾರೆ ಎಂದು ನೆನೆಯುವಂತಹ ಈಡಿಗ ಸಮಾಜದವರಾಗಿದ್ದರು. ಅವರು ಜಾತಿ ಹಿಡಿಯದೆ ನೀತಿ ಮಾನ್ಯತೆಯಿಂದ ನಡೆದುಕೊಂಡವರು, ಬಿದ್ದವರನ್ನ ನೊಂದವರನ್ನ ಎತ್ತಿದಂತವರೇ ಈಡಿಗ ಸಮಾಜದವರು ಎಂದು ಹೇಳಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಆರ್ಯ ಈಡಿಗ ಸಮಾಜದ ಹಿರಿಯರಾದ ಶರಣಪ್ಪ ಈಳಿಗೆರೆ ಮಾತನಾಡಿ, ಈಡಿಗ ಸಮಾಜವು ಅತ್ಯಂತ ಚಿಕ್ಕ ಸಮಾಜವಾಗಿದ್ದು ಪ್ರತಿಯೊಬ್ಬರು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢರಾಗಬೇಕಾಗಿದೆ. ಸಮಾಜ ಪ್ರಗತಿಯತ್ತ ಬೆಳೆಯಬೇಕಾದರೆ ಪ್ರತಿಯೊಬ್ಬರು ಮಕ್ಕಳನ್ನ ಶಿಕ್ಷಣವಂತರನ್ನಾಗಿಸಬೇಕು ಎಂದು ಹೇಳಿದರು. ಸಮಾಜದ ಮುಖಂಡರಾದ ಹನುಮಂತಪ್ಪ ಹಂಪನಾಳ್ ಮಾತನಾಡಿ, ನಮ್ಮ ಈಡಿಗ ಸಮಾಜವು ಅತ್ಯಂತ ಸಣ್ಣ ಸಮಾಜವಾಗಿದ್ದು ಪ್ರತಿಯೊಂದು ಸಮಾಜಗಳನ್ನ ಪ್ರೀತಿಯಿಂದ ಕಾಣುವ ಸಮಾಜವಾಗಿದೆ ಎಂದರು. ಪಟ್ಟಣದ ಅನ್ನದಾಯಣೀಶ್ವರ ಮಠದ ಮಹಾದೇವ ಶ್ರೀಗಳು ಪ್ರತಿಯೊಂದು ಮಠದ ಕಾರ್ಯಕ್ರಮಗಳಲ್ಲಿ ಕರೆದು ಸಹಕಾರ ನೀಡಿ ನನ್ನನ್ನು ಪ್ರತಿ ಹಂತಗಳಲ್ಲಿ ಬೆಳೆಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಈಡಿಗ ಸಮಾಜದವರು. ಅವರ ಶ್ರದ್ಧೆ ಮತ್ತು ಪ್ರೀತಿ ಸಮಾಜ ಸೇವೆಯನ್ನ ಗುರುತಿಸಿ ಇಂದಿಗೂ ಅವರ ಫೋಟೋಗಳನ್ನ ಪೂಜಿಸುವಂತಹ ಜನರು ಇದ್ದಾರೆ. ಅದು ಹೆಮ್ಮೆಯ ವಿಷಯವಾಗಿದೆ. ನಾವು ರಾಜಕೀಯವಾಗಿ ಬೆಳೆಯಬೇಕಾದ್ರೆ, ಪಟ್ಟಣ ಪಂಚಾಯಿತಿ ಸದಸ್ಯನಾಗಬೇಕಾದ್ರೆ ಹಾಲಪ್ಪ ಆಚಾರ್ ನಮ್ಮ ಸಮಾಜದ ನನ್ನನ್ನ ಗುರುತಿಸಿ ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಸಮಾಜದ ಇತರರನ್ನ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ. ಇನ್ನು ಈಡಿಗ ಸಮಾಜ ಶೈಕ್ಷಣಿಕ, ಆರ್ಥಿಕ, ರಾಜಕೀಯವಾಗಿ ಬಲಿಷ್ಠಗೊಳ್ಳಬೇಕಿದೆ ಎಂದು ಹೇಳಿದ್ದಾರೆ. ನಂತರ ಗ್ರೇಟ್ ತಹಶೀಲ್ದಾರ್ ಮುರಳೀಧರ್ ರಾವ್ ಕುಲಕರ್ಣಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್ ಈಳ್ಗೆರೆ, ಆರ್ಯ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷರು ಬಸವರಾಜ್ ಕೊಳಗೆರೆ, ಮಂಜುನಾಥ್ ಈಳ್ಗೆರೆ, ಹನುಮಂತಗೌಡ ಕೊಳಗೆರೆ, ರಾಜಪ್ಪ ಈಳ್ಗೆರೆ, ವೆಂಕಟೇಶ್ ಬಂಗೇರ, ಭೀಮವ್ವ ಈಳ್ಗೆರೆ, ರಾಧಾ ಈಳ್ಗೆರೆ, ಸುಜಾತ್ ಈಳ್ಗೆರೆ, ಕುಕನೂರು, ಯಲಬುರ್ಗಾ ತಾಲೂಕು ಈಳ್ಗೆರೆ, ಆರ್ಯ ಈಡಿಗ ಸಮಾಜದ ಗುರು ಹಿರಿಯರು ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಪವ ಟಿವಿ, ಕುಕನೂರು. ಕುಷ್ಟಗಿಯಲ್ಲಿ ಪತ್ರಿಕಾ ವಿತರಕರಿಗೆ ಸೂರು ಕಲ್ಪಿಸಿಕೊಡುವಲ್ಲಿ ಸರ್ಕಾರ ಮುಂದಾಗಬೇಕು ಎಂದು ಪತ್ರಿಕಾ ವಿತರಕ ಜಮದಗ್ನಿ ಕುರಿಕಾರ್ ಹೇಳಿಕೆ ನೀಡಿದ್ದಾರೆ. ಪತ್ರಿಕಾ ವಿತರಕರಿಗೆ ಸೂರು ಕಲ್ಪಿಸಿಕೊಡುವಲ್ಲಿ ಸರ್ಕಾರ ಮುಂದಾಗಬೇಕು. ಪತ್ರಿಕಾ ವಿತರಕ ಜಮದಗ್ನಿ ಕುರಿಕಾರ್ ಹೇಳಿಕೆ. ಕುಷ್ಟಗಿ ಪಟ್ಟಣದಲ್ಲಿ ರಾಜ್ಯದಲ್ಲಿ ಮಾಧ್ಯಮ ರಂಗದ ಸಹಾಯಕ ಅಂಗವಾಗಿರುವ ಪತ್ರಿಕೆಯಲ್ಲಿ ಬಂದ ಸುದ್ದಿ ಮತ್ತು ಪೇಪರ್ ಅನ್ನ ಪ್ರತಿ ಮನೆಗಳಿಗೆ ಹಾಗೂ ಪ್ರತಿ ಸರ್ಕಾರಿ ಇಲಾಖೆ ಸೇರಿದಂತೆ ಹಲವಾರು ಕಡೆಗಳಿಗೆ ತೆರಳಿ ಪೇಪರ್ ತಲುಪಿಸುವಂತಹ ಕೆಲಸ ಮಾಡುವ ಪತ್ರಿಕಾ ವಿತರಕನಿಗೆ ಸರ್ಕಾರದ ಯಾವ ಸೌಲಭ್ಯವೂ ಇಲ್ಲ. ಆದ್ದರಿಂದ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಸೂರನ್ನ ಕಲ್ಪಿಸಿಕೊಡುವುದರಲ್ಲಿ ಮುಂದಾಗಬೇಕು ಎಂದು ಪತ್ರಿಕಾ ವಿತರಕ ಜಮದಗ್ನಿ ಕುರಿಕಾರ್ ರವಿವಾರ ಹೇಳಿದ್ದಾರೆ. ಪಟ್ಟಣದ ರಾಷ್ಟ್ರೀಯ ದಾರಿಯಲ್ಲಿ ಬರುವ ಆರೋಹಿ ಶುದ್ಧ ಗಾಣದ ಎಣ್ಣೆ ಮತ್ತು ರೊಟ್ಟಿ ಕೇಂದ್ರ ಇವರು ಪತ್ರಿಕಾ ವಿತರಕರಿಗೆ ಉಚಿತವಾಗಿ ಸುಮಾರು 30 ಜರ್ಕಿ ನೀಡಿದ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂತಹ ದಾನಿಗಳು ಪತ್ರಿಕೆ ವಿತರಕರ ಕಷ್ಟವನ್ನ ನೋಡದೆ ವಿತರಕರ ಗೋಳುಗಳನ್ನ ಕೇಳಿದೆ. ಈಗ ಮಳೆಗಾಲ ಇರೋದ್ರಿಂದ ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಇವತ್ತು ಆರೋಹಿ ಗಾಣದ ಎಣ್ಣೆ ಮಾಲೀಕರು ನಮಗೆ ಜರ್ಕಿ ನೀಡಿದ್ದಾರೆ. ಪತ್ರಿಕೆ ವಿತರಕರಾಗಿ ನಾವುಗಳು ಮಳೆ ಮತ್ತು ಬಿಸಿಲು ಚಳಿಯನ್ನ ಲೆಕ್ಕಿಸದೆ ಪ್ರತಿ ಮನೆಗಳಿಗೆ ತೆರಳಿ ಪತ್ರಿಕೆಗಳನ್ನ ಹಂಚಿ ಈ ಸಮಾಜದ ಸೇವೆಯನ್ನ ಮಾಡಲು ಮುಂದಾಗಿದ್ದಾರೆ. ಆದರೆ ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಇಲ್ಲ. ಆದ್ದರಿಂದ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಪತ್ರಿಕೆ ವಿತರಕರಿಗೆ ಸೂರನ್ನ ಕಲ್ಪಿಸಿಕೊಡುವುದರಲ್ಲಿ ಮುಂದಾಗಬೇಕು. ಅದೇ ರೀತಿಯಾಗಿ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ ಸೇರಿದಂತೆ ರಾಜ್ಯಮಟ್ಟದ ಕನ್ನಡ ದಿನಪತ್ರಿಕೆಗಳ ಸಂಪಾದಕರು ತಾವುಗಳು ಕೊಡುವಂತಹ ಪೇಪರ್ ಕಮಿಷನ್ ನಮಗೆ ಸಾಲ್ತಾ ಇಲ್ಲ. ಪತ್ರಿಕೆ ವಿತರಕರ ಕೂಲಿ ನೀಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಪೇಪರ್ ಕಮಿಷನ್ ಹೆಚ್ಚಿಗೆ ಮಾಡಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರು ಸೇರಿದಂತೆ ಆರೋಹಿ ಗಾಣದ ಎಣ್ಣೆ ಮಾಲೀಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. ಚಾಮರಾಜನಗರದಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನಾ ಮಹೋತ್ಸವ. ಚಾಮರಾಜನಗರದಲ್ಲಿ ಅದ್ದೂರಿ ಗಣೇಶ ಮೂರ್ತಿ ವಿಸರ್ಜನಾ ಮಹೋತ್ಸವ. ಪೊಲೀಸರಿಂದ ಬಿಗಿ ಭದ್ರತೆ, ಸೂಕ್ಷ್ಮ ಪ್ರದೇಶದಲ್ಲಿ ಕಣ್ಗಾವಲು, ಮೋದಕ ಪ್ರಿಯನಿಗೆ ಬಹುಪರಾಕ್ ಗಣಪತಿ ಬಪ್ಪ ಮೌರ್ಯ. ಚಾಮರಾಜನಗರದ ರಥದ ಬೀದಿಯ ಶ್ರೀ ವಿದ್ಯಾ ಗಣಪತಿ ಮಂಡಳಿಯು ಗಣೇಶ ಚತುರ್ಥಿ ದಿನ ಪ್ರತಿಷ್ಠಾಪಿಸಿರುವ ಬ್ರಹ್ಮೋಸ್ ಗಣಪತಿಯ ವಿಸರ್ಜನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಇಂದು ಬೆಳಗ್ಗೆ ಚಾಲನೆಗೊಂಡ ಶೋಭಾಯಾತ್ರೆಯು ಕಲಾ ತಂಡಗಳೊಂದಿಗೆ ಗುರು ನಂಜಶೆಟ್ಟರ್ ಛತ್ರದ ಮುಂಭಾಗದಿಂದ ಹೊರಟು ಖಡಗ್ಪುರ ಮೊಹಲ್ಲಾ, ಅಂಬೇಡ್ಕರ್ ಬಡಾವಣೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ,
ದೇವಾಂಗ 3ನೇ ಬೀದಿ, ನಾಗಶೆಟ್ಟಿ ವೃತ್ತ, ದೊಡ್ಡ ಅಂಗಡಿ ಬೀದಿ, ಗುಂಡ್ಲಪೇಟೆ ವೃತ್ತ, ಗಾಡಿಖಾನೆ ಮೊಹಲ್ಲಾ ಬೀದಿ, ಮೇಘಲ ನಾಯಕರ ಬೀದಿ, ಕನಿಕಾ ಪರಮೇಶ್ವರಿ ದೇವಸ್ಥಾನ, ಮಾರ್ಕೆಟ್ ವೃತ್ತ, ಸಂತೇಮರಹಳ್ಳಿ ವೃತ್ತ, ಆದಿಶಕ್ತಿ ದೇವಸ್ಥಾನ, ಬಣಜಿಗರ ಬೀದಿ, ಬ್ರಹ್ಮರಾಂಬ ಬಡಾವಣೆಯ 1ನೇ ಮತ್ತು 2ನೇ ಕ್ರಾಸ್, ಕುರುಬರ ಬೀದಿ, ಹಳ್ಳದ ಬೀದಿ, ಅಗ್ರಹಾರ ಬೀದಿ, ಪೊಲೀಸ್ ಕಚೇರಿ ರಸ್ತೆ, ಖಾಸಗಿ ಬಸ್ ನಿಲ್ದಾಣ, ವೀರಭದ್ರ ಸ್ವಾಮಿ ದೇವಸ್ಥಾನ, ಜೈನ್ರ ಬೀದಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿ ಸಾಗಿ ದೊಡ್ಡ ಅರಸನ ಕೊಳದಲ್ಲಿ ಮೂರ್ತಿಯನ್ನ ವಿಸರ್ಜಿಸಲಾಗುವುದು. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ಚಾಲನೆ ನೀಡಿ ಶುಭವನ್ನ ಕೋರಿದ್ದಾರೆ. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಕಲಾ ತಂಡಗಳಾದ ಮಂಗಳವಾದ್ಯ, ನಂದಿಕಂಬ, ಗೊರವರ ಕುಣಿತ, ಕಂಸಾಳೆ, ಡೊಳ್ಳು ಕುಣಿತ, ಕೇರಳದ ಚೆಂಡೆ, ವೀರಗಾಸೆ, ನಗಾರಿ, ತಮಟೆ, ಚಿಲಿಪಿಲಿ ಗೊಂಬೆಗಳು, ನಾಸಿಕ ಡೊಳ್ಳು ಸೇರಿದಂತೆ ಮುಂತಾದ ಕಲಾ ತಂಡಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಮೆರವಣಿಗೆಗೆ ಮೆರುಗು ನೀಡಿದ್ದಾರೆ. ಪೊಲೀಸ್ ಗಣಪತಿ ಎಂದೇ ಪ್ರಸಿದ್ಧ ಮೆರವಣಿಗೆಯಲ್ಲಿ ಪೊಲೀಸರೇ ಹೆಚ್ಚಾಗಿ ಕಂಡು ಬಂದಿರುವುದರಿಂದ ಇದು ಪೊಲೀಸ್ ಗಣಪತಿ ಎಂದೇ ಹೆಸರುವಾಸಿಯಾಗಿದೆ. ಆರ್ಎಸ್ಎಸ್ ಗಣಪತಿ ದೊಡ್ಡ ಗಣಪತಿ ಅಂತಲೂ ಕರೆಯಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕಾಗಿ ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಿದೆ. ಶುಕ್ರವಾರ ಸಂಜೆಯಿಂದಲೇ ನಗರಾದ್ಯಂತ ನಾಕಾಬಂದಿ ಹಾಕಿದೆ. ಮೆರವಣಿಗೆಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್, ಕೇಂದ್ರ ಪರಿಹಾರ ಸಮಿತಿಯ ಅಧ್ಯಕ್ಷ ಎಂ ರಾಮಚಂದ್ರ, ಎಸ್ಪಿ ಡಾ ಬಿಟಿ ಕವಿತಾ, ಎಎಸ್ಪಿ ಶಶಿಧರ್, ಡಿವೈಎಸ್ಪಿಗಳಾದ ಸ್ನೇಹರಾಜ್, ಧರ್ಮರಾಜ್, ತಹಶೀಲ್ದಾರ್ ಗಿರಿಜಾ, ನಗರಸಭಾ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಮಮತಾ, ಸದಸ್ಯರಾದ ಶಿವರಾಜ್, ಸುದರ್ಶನ್ ಗೌಡ, ಮಂಜುನಾಥ್, ಆಶಾ, ನಟರಾಜು, ಚಂದ್ರಶೇಖರ್, ಗಾಯತ್ರಿ, ಕುಮುದ, ಕೇಶವಮೂರ್ತಿ, ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ, ಶ್ರೀ ವಿದ್ಯಾಗಣಪತಿ ಮಂಡಳಿಯ ಅಧ್ಯಕ್ಷ ಶಿವಣ್ಣ, ಕಾರ್ಯಾಧ್ಯಕ್ಷ ಬುಲೆಟ್ ಚಂದ್ರು, ಉಪಾಧ್ಯಕ್ಷರಾದ ಶಿವು, ವಿರಾಟ್, ರಾಮು, ಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಬಂಗಾರ ನಾಯಕ, ಮಹೇಶ್, ಎಲ್ಲ ಕೋಮಿನ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ವಿದ್ಯಾಗಣಪತಿ 63ನೇ ವರ್ಷದ ಗಣಪತಿನ ನಾವು ಇವತ್ತು 13ನೇ ತಾರೀಕು 10:30 ಗಂಟೆಗೆ ನಾವು ಬೀದಿಗಳಿಗೆ ಹೊರಟು ಎಲ್ಲ ಜನಾಂಗದ ಕೋಮದ ಎಲ್ಲ ಕೋಮಗಳನ್ನ ಸೇರಿಸಿ ನಾವು ನಿತ್ಯ ಗಣಪತಿನ ಪಡೆದಿದ್ದೀವಿ. ನಾವು ಹಿಂದೆ ಗಣಪತಿನ ಒಂದು ಆಶೀಸ್ಸು ಕೊಟ್ಟಿದ್ದು ಎಲ್ಲ ನಾವು ಕಾರ್ಯಕ್ರಮನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದು. ಅದ್ರ ಬಗ್ಗೆ ಗಣಪತಿನ ವಿಶ್ವಾಸಕ್ಕೆ ನಾವು ಎಲ್ಲ ನಮ್ಮ ಎಲ್ಲ ಇದು RSS ಸಂಪೂರ್ಣವಾಗಿ ನಾವೆಲ್ಲ ಗಣಪತಿನ ಕೊಡ್ತೀವಿ. ಬಾಗೇಪಲ್ಲಿನಲ್ಲಿ ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಭವನ ಲೋಕಾರ್ಪಣೆ ಹಾಗೂ 18ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಸುಮಾರು 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಸತಿ ಶಾಲೆಯು ಅತಿ ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ ಎಂದು ಎಸ್ಎಂ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ, ಶ್ರೀ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಭವನ ಲೋಕಾರ್ಪಣೆ ಹಾಗೂ 18ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಟ್ಟಣದ ಹೊರವಲಯದಲ್ಲಿ 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಲೋಕಾರ್ಪಣೆ ಮಾಡಲಾಗಿದೆ. ಪುನಃ ಭವನದ ಅಕ್ಕಪಕ್ಕದಲ್ಲಿ ಇರುವ ನಿವೇಶನದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ 4 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಿದ್ದು, ಒಟ್ಟು 6 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಒಳ್ಳೆಯ ವಾಲ್ಮೀಕಿ ಭವನ ನಿರ್ಮಾಣವಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಮಹಾಸಂಸ್ಥಾನದ ಪರಮಪೂಜ್ಯ ಡಾ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಮಾತನಾಡಿ, ಇಡೀ ಜಗತ್ತಿಗೆ ರಾಮಾಯಣ ಎಂಬ ಮಹಾಕಾವ್ಯವನ್ನ ಪರಿಚಯ ಮಾಡಿಕೊಟ್ಟ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ. ಇಂತಹ ವಾಲ್ಮೀಕಿಯ ಮೂಲ ಹೆಸರು ರತ್ನಾಕರ. ಈ ರತ್ನಾಕರನಿಂದ ಇಂದು ಮಾನವನ ಬದುಕು ಯಾವ ರೀತಿಯಲ್ಲಿ ನಡೆಯಬೇಕು ಎಂದು ರಾಮಾಯಣದಲ್ಲಿ ತಿಳಿಸಲಾಗಿದೆ. ಪುರಾಣಗಳ ಪ್ರಕಾರ ದಶರಥನು ಮಹಾರಾಜನಾಗಿರೋದ್ರಿಂದ ಅವನಿಗೆ 3 ಜನ ಪತ್ನಿಯರು ಇದ್ರು. ರಾಮನು ಸಹ ರಾಜನಾಗಿರೋದ್ರಿಂದ ಆತನು 6 ಮದುವೆಗಳನ್ನ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ರಾಮನು ಮರ್ಯಾದ ಪುರುಷೋತ್ತಮ, ಆ ಕೆಲಸ ಮಾಡಲಿಲ್ಲ. ಆದ್ದರಿಂದ ರಾಮನನ್ನ ಏಕಪತ್ನಿ ವ್ರತಸ್ಥ ಎಂದು ಕರೆಯಲಾಗಿದೆ. ಇಂತಹ ರಾಮನ ಆಡಳಿತವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಮನದಲ್ಲಿ ಇಟ್ಟುಕೊಂಡು ಸಂವಿಧಾನದಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆಯನ್ನ ಮದುವೆ ಮಾಡಿಕೊಳ್ಳಬೇಕು, 2ನೇ ಮದುವೆ ಮಾಡಿಕೊಳ್ಳಬಾರದು ಎಂದರೆ, ಮೊದಲ ಹೆಂಡತಿಗೆ ಮಕ್ಕಳಾಗಿಲ್ಲವೆಂದರೆ ಮರು ಮದುವೆ ಮಾಡಿಕೊಳ್ಳಬಹುದು ಎಂದು ಭಾರತೀಯ ಸಂವಿಧಾನದ ವೈವಾಹಿಕ ಕಾಯ್ದೆಯಲ್ಲಿ ತಿಳಿಸಿದ್ದಾರೆ ಎಂದರು.
ನಂತರ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣವರು ಮಾತನಾಡಿ, ರಾಮಾಯಣದ ಮೂಲಕ ಕಥೆಯ ಮೂಲಕ ಇಡೀ ಬದುಕಿನ ಬಗ್ಗೆ ಹೇಳುವ ಮಹಾಕಾವ್ಯವೇ ಆಗಿದೆ. ಇಡೀ ದೇಶದಲ್ಲಿ ಸಮಾಜದ ನಿರ್ಮಾಣಕ್ಕಾಗಿ ಬಾಬಾ ಸಾಹೇಬ್ರ ಸಂವಿಧಾನದ ರಚನೆ ಮೂಲಕ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಬದುಕಿಗೆ ಮುನ್ನುಡಿ ಬರೆದರು. ಅವರು ಅಂದಿನ ಸಮಾಜದಲ್ಲಿ ನಡೆಯುತ್ತಿದ್ದ ತಳ ಸಮುದಾಯಗಳ ಶೋಷಣೆ ಕಣ್ಣಾರೆ ಕಂಡು ಎಲ್ಲ ಅವಮಾನಗಳನ್ನ, ಎಲ್ಲ ತಿರಸ್ಕಾರಗಳನ್ನ ಬದಿಗಿಟ್ಟು ಒಂದೇ ಒಂದು ಚುನಾವಣೆಯಲ್ಲಿ ಗೆಲ್ಲದಿದ್ದರೂ ಎಲ್ಲ ವರ್ಗಗಳ ಸಮಾನತೆಗಾಗಿ ತನ್ನ ಬದುಕನ್ನ ಮುಡುಪಾಗಿಟ್ಟಿರುವಂತಹರ ಬದುಕನ್ನ ನಾವು ಆದರ್ಶವನ್ನವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಉದ್ಧಾರ ಯಾರ ಕೈಯಲ್ಲಿ ಇಲ್ಲ, ನಮ್ಮ ಉದ್ಧಾರ ನಮ್ಮ ಕೈಯಲ್ಲೇ ಇದೆ. ನಮ್ಮಲ್ಲಿ ಶಿಕ್ಷಣದ ಕೊರತೆಯಿಂದ ಅನೇಕರು ಬೀದಿ ಪಾಲಾಗ್ತಾ ಇದ್ದಾರೆ. ಆದ್ದರಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಶಿಕ್ಷಣ ಎಂಬ ಮಂತ್ರವನ್ನ ನಾವು ಪಠಿಸಬೇಕಾಗಿದೆ. ಅದರಿಂದ IAS, IPS, KAS ನಂತಹ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನ ಅತಿ ಶೀಘ್ರದಲ್ಲೇ ತೆರೆಯಲಿದ್ದೇವೆ. ನಮ್ಮ ತಳ ಸಮುದಾಯಗಳ ವಿದ್ಯಾವಂತರು ಒಳ್ಳೆಯ ರೀತಿಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನಂತರ SSLC ಮತ್ತು PUC ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದು ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ನೀಡಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂರಗ ಮಡುಗು ನರಸಿಂಹಪ್ಪ ಕಾರ್ಯಕ್ರಮದ ರೂವಾರಿಯಾಗಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಶ್ ಎನ್ ಪತ್ರಿ, ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು, ನಿವೃತ್ತ ಅಪರ ಆಯುಕ್ತ ನಾಗರಾಜಪ್ಪ, MN ಗಂಗಶಿವಪ್ಪ, ಗಡ್ಡಂ ರಮೇಶ್, ಅಮರಪ್ಪ, ಮುಖಂಡರಾದ ಮರಿಯಪ್ಪ, ಗಡ್ಡಂ ನರಸಪ್ಪ, ಅಶ್ವತ್ಥಪ್ಪ, ಮಂಜುನಾಥ್ ರೆಡ್ಡಿ, ವಕೀಲ ಚಂದ್ರಶೇಖರ್ ರೆಡ್ಡಿ, AV ಪೂಜಪ್ಪ, BV ವೆಂಕಟರಮಣ, ನಾರಾಯಣ್ ನಾಯ್ಕ, ಲಂಬು ಶ್ರೀನಿವಾಸ, ಸಾಕ್ಷರತಾ ಶಿವಪ್ಪ, ಕೃಷ್ಣಮೂರ್ತಿ, ಗೋಳೂರು ಬಾಬು, BV ಮಂಜುನಾಥ್, ರವಿ, C ಶಿವಪ್ಪ, ರಾಹುಲ್ ಸೇರಿದಂತೆ ನೂರಾರು ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ಆ ಕೆಲಸ ತಾವು ನಾವು ಮಾಡಬೇಕು ಅಂತ ನನ್ನ ಮನವಿ. ಹಾಗೆ ಈ ಭಾಗದಲ್ಲಿ ಇನ್ನಷ್ಟು ಈ ಒಂದು ST ಸಂಸ್ಥೆಗೆ ಈಗ ನಮ್ಮ ಸರ್ಕಾರದ ಒಂದು ಆದೇಶ ಬಂದಿದೆ. ಎಲ್ಲಿ ಯಾವ ಹಳ್ಳಿಯಲ್ಲಿ 50% ಗಿಂತ ST ಇರ್ತಾರೆ, ಸಮಗ್ರ ಅಭಿವೃದ್ಧಿ ಆ ಒಂದು ಹಳ್ಳಿ 3 ಕೋಟಿ ಆಗ್ಬೋದು, 4 ಕೋಟಿ ಆಗ್ಬೋದು, ಆಕ್ಷನ್ ಪ್ಲಾನ್ ಮಾಡಿ ಅಂತ ನನಗೆ ಒಂದು ಆದೇಶ ಬಂದಿದೆ. ಖಂಡಿತವಾಗ್ಲೂ ಈಗ ಮ್ಯಾಕ್ಸಿಮಮ್ ಅಲ್ಲಿ ನಾವು ಗುರುಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀವಿ ಅಂತ ಒಂದು ಮನವಿ ಮಾಡುತ್ತಾ, ಹಾಗೆ ನಿಮ್ಮ ಒಂದು ಆಶೀರ್ವಾದದಿಂದ 3ನೇ ಸಲಕ್ಕೆ ಸತತವಾಗಿ ಶಾಸಕರಾಗಿದ್ರಿ. ಖಂಡಿತವಾಗಲೂ ಒಂದು ಶೈಕ್ಷಣಿಕವಾಗಿರಬಹುದು, ನಿಮ್ಮ ಕಷ್ಟ ಸುಖಗಳಲ್ಲಾಗಿರಬಹುದು, ನಿಮ್ಮ ಜೊತೆ ಭಾಗಿಯಾಗಿರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ಇನ್ನಷ್ಟು ಈ ಭಾಗ್ಯಪಲ್ಲಿಗೆ ನನಗೆ ಆಸೆ ಇದೆ. ಇಂಡಸ್ಟ್ರಿಯಲ್ ತರಬೇತಿ ಆಲ್ರೆಡಿ ಇಂಡಸ್ಟ್ರಿಯಲ್ ಟೆಂಡರ್ 2-3 ಸಲ ಕರೀತಾರೆ. ಗಂಗಮಲ್ಲಮ್ಮ ಡ್ಯಾಮ್ ಮಾಡಬೇಕಂತ ಆಸೆ ಇದೆ. 200 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಒಂದೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ತಾ ಇದ್ದೇನೆ. ಮತ್ತೆ ಬೆಂಗಳೂರಿಂದ 24 ನೀರು ಆಲ್ರೆಡಿ ತುಂಬುತ್ತಾ ಇದೆ, ಅದೊಂದು ಕೆಲಸ ಆಗ್ತಾ ಇದೆ. ಈ ಭಾಗ ಸಸ್ಯ ಶ್ಯಾಮಲ ಆಗಬೇಕು ಅಂತ ನನ್ನ ಆಸೆ. ಖಂಡಿತವಾಗ್ಲೂ ಆ ಕಾರ್ಯಕ್ರಮ ಎಲ್ಲ ಮಾಡ್ತೀನಿ. ಹಾಗೆ 137 ಪಲ್ಲಕ್ಕಿಗಳನ್ನು ಮಾಡುವ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಯಶಸ್ವಿಗೊಳಿಸಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳಿಗೆ ಮೊಟ್ಟ ಮೊದಲನೇದಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಮೂಲತಃ ಬೇಡ ಬ್ಯಾಟಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೀಗೆ ಬ್ಯಾಟಿ ಹಾಕೊಂಡು ಜೀವನ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ರಾಮತಾರಕ ಮಂತ್ರವನ್ನ ಪ್ರತಿನಿತ್ಯ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಹೇಳಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡುವ ಮೂಲಕ ಬದುಕನ್ನ ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ. ತನ್ನ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳುವ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡತಕ್ಕಂಥ ಮಹಾನ್ ದಾರ್ಶನಿಕ ಆದಿಕವಿ ಮಹರ್ಷಿ ವಾಲ್ಮೀಕಿ. ಬಹುತೇಕ ಕಾರ್ಯಕ್ರಮದ ಶಾಸಕರಿಗೆ ಮಹರ್ಷಿ ವಾಲ್ಮೀಕಿಯವರ ಬದುಕಿನ ಬಗ್ಗೆ, ಮಹರ್ಷಿ ವಾಲ್ಮೀಕಿಯವರ ಬರಹದ ಬಗ್ಗೆ ಸಮಗ್ರವಾಗಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಬಹುತೇಕ ನಾನು ಒಂದು ಪ್ರಸಂಗವನ್ನ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಹೇಗಪ್ಪ ಅಂತಂದ್ರೆ ಅದು ಬೆಲ್ಲದ ಹಚ್ಚಿದ್ದಂಗೆ. ಈಗ ನೀವು ಬೆಲ್ಲದ ಹಚ್ಚನ್ನ ನೀವು ಯಾವ ಕಡೆ ಕೊಟ್ಟರು ಕೂಡ ಸಿಹಿ ಆಗ್ತದೆ, ಹೌದಲ್ಲವ? ಬೆಲ್ಲದ ಹಚ್ಚನ್ನ ನೀವು ಯಾವ ಕಡೆ ಹಚ್ಚಿ ಕಡ್ಕೊಂತೀವಿ ಅದು ಸಿಹಿ ಇರ್ತದೆ. ಹಾಗೆ ಮಹರ್ಷಿ ವಾಲ್ಮೀಕಿಯವರು ಬರತಕ್ಕಂಥ ರಾಮಾಯಣ ಮಹಾಕಾವ್ಯ ನಮ್ಮ ಭಾರತೀಯ ಸಂಸ್ಕೃತಿಯ
ಎಲ್ಲ ಆಯಾಮಗಳಲ್ಲಿ ಎಲ್ಲರಂತ ಒಂದು ಮಹಾಕಾವ್ಯ ಅದು ರಾಮಾಯಣ ಮಹಾಕಾವ್ಯ ಅಂತ. ಆ ಹಿನ್ನೆಲೆಯೊಳಗೆ ಬಹುತೇಕ ಒಂದು ಪ್ರಸಂಗ ಇಲ್ಲಿ ತಾಯಿರೆಲ್ಲ ಇದೆ, ನಿಮಗೆಲ್ಲ ಗೊತ್ತಿದೆ. ಮಹರ್ಷಿ ವಾಲ್ಮೀಕಿಯವರು 211 ವರ್ಷಗಳ ಕಾಲ 77 ಜನ ಪಾಳೆಗಾರರು, 11 ಜನ ರಾಜರು, ಆ ಮದಕರಿ ನಾಯಕ, ಅವರಿಂದ ನಾವು ಕಲಿಯೋದೇನು? ಚರಿತ್ರೆಯನ್ನ ಬರೆದವನು ಚರಿತ್ರೆಯನ್ನ ಸೃಷ್ಟಿಸಲಾರ. ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವನು ಗರ್ಜಿಸಲೇಬೇಕು. ಪ್ರಜಾಪ್ರಭುತ್ವ ಸಂವಿಧಾನವನ್ನೇನೋ ಕೊಟ್ಟಿದ್ದೀನಿ, ಇದರ ಸಾರ್ಥಕತೆ, ಇದರಿಂದ ಬಡವನ ಮನೆಯಲ್ಲಿ ದೀಪ ಹತ್ತೋದು, ಅಜ್ಞಾನ ಬಡತನ ಅನ್ನೋ ಕಗ್ಗತ್ತಲು ಕಳೆಯೋದು. ನಮ್ಮನ್ನು ಯಾರು ಆಳ್ತಾ ಇದ್ದಾರೋ, ಈ ಸಂವಿಧಾನವನ್ನ ಯಾರು ಅರ್ಥೈಸ್ತಾ ಇದ್ದಾರೋ ಅವರ ಮನಸ್ಥಿತಿ ಹೇಗಿದೆ? ಎಷ್ಟೇ ಒಳ್ಳೆಯ ಸಂವಿಧಾನವಾಗಿದ್ದರೂ ಕೆಟ್ಟ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕರೆ ಇದರ ಪರಿಣಾಮ ಕೆಟ್ಟದಾಗುತ್ತದೆ. ಎಷ್ಟೇ ಕೆಟ್ಟ ಕಾನೂನು ಅಥವಾ ಸಂವಿಧಾನವಿದ್ದರೂ ಅದನ್ನ ಪ್ರತಿನಿತ್ಯ ಕಟ್ಟ ಕಡೆಯ ಮನುಷ್ಯನಿಗೆ ಉಪಯೋಗವಾಗಲಿಕ್ಕೆ ಅರ್ಥೈಸುವ, ವ್ಯಾಖ್ಯಾನಿಸುವ, ಆದೇಶಗಳನ್ನು ಹೊರಡಿಸುವ ಅಧಿಕಾರಿಗಳು ಒಳ್ಳೆಯವರಾಗಿದ್ದರೆ ಅದರ ಪರಿಣಾಮ ಒಳ್ಳೆಯದಾಗುತ್ತದೆ ಅಂತ ಹೇಳಿದ ಬಾಬಾ ಸಾಹೇಬ್ ಅಂಬೇಡ್ಕರ್. ಪುರಂದರದಾಸ ನಮ್ಮವನು, ಅಣ್ಣ ಬಸವಣ್ಣ ನಮ್ಮವನು ಬರೀ ಹೇಳಿ ವಾಪಸ್ ಮನೆಗಳಿಗೆ ಹೋದರೆ, ವ್ಯವಸ್ಥೆಯನ್ನ ತಿಳಿಯದೆ ಹೋದರೆ, ಅವತ್ತೇನೋ ರಾಮಾಯಣವನ್ನ ಪುಣ್ಯಾತ್ಮ ಕೊಟ್ಟ, ಅವರನ್ನ ಮಹಾತ್ಮ ಅಂದ್ವಿ. ಇಷ್ಟೊಂದು ಜನ ರಾಜರು ಬಂದು, ಇಷ್ಟೊಂದು ಜನ ಸ್ವಾತಂತ್ರ್ಯ ಹೋರಾಟಗಾರರು ಬಂದು, ಭಕ್ತಿಗೆ, ಚಳುವಳಿಗೆ, ಹೋರಾಟಕ್ಕೆ, ಶಿಕ್ಷಣಕ್ಕೆ, ಸಂಘಟನೆಗೆ ಇವರೆಲ್ಲರನ್ನೂ ಪೂಜಿಸುವ ನಾವು 75 ವರ್ಷ ಸ್ವಾತಂತ್ರ್ಯದಲ್ಲಿ ಏನು ಕಡಿದು ಕಟ್ಟೆ ಆಗಿದ್ವಿ? ನಮ್ಮ ಮನೆಗಳೇನು ಉದ್ಧಾರ ಆಯಿತು? ಬರೀ ಕೆಲವೇ ಕೆಲ ಜನ ನಮ್ಮ ಇಡೀ ಸಮುದಾಯದ ಹೆಸರನ್ನ ಹೇಳಿ IAS IPS ಅಧಿಕಾರಿಗಳಾಗ್ತಾರೋ, ಇನ್ನೊಂದು ಅಧಿಕಾರವನ್ನು ಹಿಡಿತಾರೋ, ಅವರಷ್ಟೇ ಚೆನ್ನಾಗಿದ್ದರೆ ಸಾಕ? ಜಯಂತಿಗಳು ಬದಲಾವಣೆ ತರಲೇ ಇರಲ್ಲ. ಆವಾಗ ಸಿದ್ದಲಿಂಗಯ್ಯನವರು ಹೇಳಿದ ಕವನ ಪ್ರತಿಯೊಬ್ಬರಿಗೂ ನೆನಪಾಗಬೇಕು. ಏನ್ ಹೇಳಿದ್ರಪ್ಪ? ಎಲ್ಲಿಗೆ ಬಂತು, ಯಾರಿಗೆ ಬಂತು 47 ಸ್ವಾತಂತ್ರ್ಯ? ಎಲ್ಲಿಗೆ ಬಂತು? ನಾನು ಯಾಕೆ ಹೇಳ್ತಾ ಇದ್ದೀನಿ? ನನ್ನ ಬದುಕು ಚೆನ್ನಾಗಿದೆ, ಆರಾಮಿದ್ದೀನಿ, ನನ್ನ ಲೈಫೇ ಬೋನಸ್. ಪೊಲೀಸ್ ಬೇರೆನೋ ಕಂಡಕ್ಟರ್ ಆಗಬೇಕಂತಂದಿದ್ದವು ನಾನು. ಬಸ್ ಕಂಡಕ್ಟರ್ ಆದ್ರೆ ಸಾಕು, 12,000 ಸಂಬಳ ಸಿಕ್ಕರೆ ಸಾಕು, ಅಪ್ಪನಿಗೆ ಒಂದು ದೋತ್ರ ಕೊಟ್ಟರೆ ಸಾಕು, ಅಪ್ಪನಿಗೆ ಒಂದು ಸೀರೆ ಕೊಟ್ಟರೆ ಸಾಕು. ಸಿಕ್ಕ ಅವಕಾಶ 17 ವರ್ಷಗಳ ಇಲಾಖೆಯ ಸೇವೆ, ರಾಜ್ಯದ ಉದ್ದಗಲಕ್ಕೂ ನನಗಿರುವ ಸಂಪರ್ಕ, ಬಡವನ ಪ್ರತಿನಿತ್ಯ ಸಮಸ್ಯೆಗಳನ್ನ ಕೇಳಲಾಗಲ್ಲ ನನಗೆ ಅನಿಸೋದು. ಅಯ್ಯೋ ದೇವರೇ, ಇನ್ನೂ ಸಿಗಬೇಕಾದ ಹಕ್ಕು ಸಿಕ್ಕೇ ಇಲ್ವಲ್ಲ. ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಶಾಸಕ ಪುಟ್ಟರಂಗ ಶೆಟ್ಟಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿರುವ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಯಳಂದೂರು PACCS ಅಧ್ಯಕ್ಷ YB ಮಹೇಶ್, ತಾಲೂಕು ಭಗೀರಥ ಉಪ್ಪಾರ ಯುವಕರ ಸಂಘದ ಅಧ್ಯಕ್ಷ P ಮಾದೇಶ್ ಉಪ್ಪಾರ್ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪುಟ್ಟರಂಗ ಶೆಟ್ಟಿ ಅವರು ರಾಜ್ಯದ ಉಪ್ಪಾರ ಜನಾಂಗದ ಏಕೈಕ ಶಾಸಕರು. ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ.
ಉಪ್ಪಾರ ಸಮಾಜ ಮತದಾರರು ಹೆಚ್ಚು ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿಸುವಂತೆ ಜಾಗೃತಿಯನ್ನ ಮೂಡಿಸಿದ್ದಾರೆ. 2008 ಇದರಿಂದ ನಿರಂತರವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎಂದರು. ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕೀಯ ಆರಂಭಿಸಿದವರು. ಅಧಿಕಾರ ಇರಲಿ ಇಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ. ಅವರಿಗೆ ಬೇರೆ ಪಕ್ಷಗಳಿಂದಲೂ ಆಫರ್ ಬಂದರೂ ಕೂಡ ಪಕ್ಷಾಂತರ ಮಾಡದೆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತರಾಗಿದ್ದು ಪಕ್ಷವನ್ನ ಬೆಳೆಸಿದ್ದಾರೆ ಎಂದರು. ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಯಾಗಿರುವ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಎಂದು ಕಾಂಗ್ರೆಸ್ ವರಿಷ್ಠ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಾಪ್ಕಾಮ್ಸ್ ನಿರ್ದೇಶಕ ಬಸವಶೆಟ್ಟಿ, ರಂಗಸ್ವಾಮಿ ಮದ್ದೂರು ಮತ್ತು ಮಹದೇವ ಶೆಟ್ಟಿ ಕಂದಹಳ್ಳಿ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹದೇಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸೋಲಿಲ್ಲದ ಸರ್ದಾರ ಶ್ರೀಯುತ ಪುಟ್ಟರಂಗಶೆಟ್ಟರು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬರು ಹಿರಿಯ ಕಾಂಗ್ರೆಸ್ ಶಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನೀವು ಬೇರೆ ಯಾವುದೇ ರಾಜಕಾರಣಿಗಳನ್ನ ನೀವು ತಗೊಂಡ್ರೆ ಅವರೆಲ್ಲರೂ ಕೂಡ ರಾಜಕೀಯ ಅಧಿಕಾರಕ್ಕೆ ಒಂದಲ್ಲ ಒಂದು ಪಕ್ಷಕ್ಕೆ ಹೋಗಿ ವಾಪಸ್ ಬಂದಂಥವ್ರು. ಆದರೆ ಏನು ಅವರು ಮಂಡಲ ಪಂಚಾಯತಿಯಿಂದ ಅವರ ರಾಜಕೀಯನ ಪ್ರಾರಂಭ ಮಾಡ್ತಾರೋ ಆವಾಗಿಂದ ಕೂಡ ಇಲ್ಲಿವರೆಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ. ಅವರು ನಮ್ಮ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ನಾವು ಇಡೀ ಸಮಾಜ ಅವರು ನಮಗೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದ ಒಬ್ಬರನ್ನ ಆಲ್ರೆಡಿ ಕೊಯ್ಲೇಷನ್ ಗವರ್ನಮೆಂಟ್ ಇದ್ದ ಅಂತ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಅವರಿಗೆ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟಿರೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ದೀವಿ. ಈ ಬಾರಿನೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಅನ್ನೋ ಸುದ್ದಿ ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡಿದ್ದೇವೆ. ಈ ಸಂದರ್ಭದಲ್ಲೂ ಕೂಡ ತುಂಬಾ ಹಿಂದುಳಿದ ಜನಾಂಗದವರಾದಂತಹ ಪುಟ್ಟರಂಗಶೆಟ್ಟರಿಗೆ ನೀವು ಸಚಿವ ಸ್ಥಾನವನ್ನು ಕೊಡಬೇಕು, ಕೊಟ್ಟು ಅವ್ರನ್ನ ಈ ಜಿಲ್ಲೆಗೆ ಮಂತ್ರಿ ಮಾಡಿ ಜಿಲ್ಲಾ ಉಸ್ತುವಾರಿಯನ್ನ ಕೊಡಬೇಕು ಅಂತ ಈ ರಾಜ್ಯಾದ್ಯಂತ ನಾವು ಉಪ್ಪಾರ ಸಮುದಾಯದಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಶಾಸಕರಾದಂತಹ ಶ್ರೀಯುತ ಪುಟ್ಟರಂಗಶೆಟ್ಟಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಪುಟ್ಟರಂಗಶೆಟ್ಟಿ ಅವರು ರಾಜಕೀಯವಾಗಿ ಪ್ರಾರಂಭ ಮಾಡಿದಾಗಿನಿಂದಲೂ ಕಾಂಗ್ರೆಸ್ ಪಕ್ಷದಿಂದಲೇ ಶುರು ಮಾಡಿ ಇಲ್ಲಿವರೆಗೆ ಕಾಂಗ್ರೆಸ್ನಲ್ಲೇ 4 ಬಾರಿ ಶಾಸಕರಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಇದರಿಂದ ನಮ್ಮ ಜನಾಂಗವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದೇವೆ. ಆದ್ದರಿಂದ ಕರ್ನಾಟಕದಂತ ಕಾಂಗ್ರೆಸ್ ಪಕ್ಷವು ಹೈಕಮಾಂಡ್ ಅವರು ನಮ್ಮ ಜನಾಂಗದ ಪುಟ್ಟರಂಗಶೆಟ್ಟಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಬೇಕೆಂದು, ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ನೀಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಡುತ್ತೇವೆ. ಮತ್ತೆ ಮಾದೇಶ್ ಅವರು ಉಪ್ಪುಲ್ಮೊಳೆ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮಹಾದೇವ್ ಶೆಟ್ಟರು ಯಜಮಾನರು ಕಂದಲಿ ಗ್ರಾಮ, ರಂಗಸ್ವಾಮಿ ಅವರು ಮದ್ದೂರು ನಮ್ಮ ಸಮುದಾಯದ ಮುಖಂಡರು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಹೇಶ್ ಅವರು ವೈಬಿ ಮಹೇಶ್ ಅವರು ಮಾತಾಡ್ತಾರೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.